ಹಾಯ್ ನಮಸ್ತೆ. ಲೈಫ್ ಸ್ಕಿಲ್ ಬಗ್ಗೆ ನಿನ್ನೆ ಕಂಟಿನ್ಯೂ ಮಾಡ್ತಾ ಇದ್ವಿ, ಮೊನ್ನೆ ಹೇಳ್ತಾ ಇದ್ವಿ, ಇವತ್ತು ಕೂಡ ಅದನ್ನೇ ಕಂಟಿನ್ಯೂ ಮಾಡೋಣ. ಸೊ ಲೈಫ್ ಸ್ಕಿಲ್ಲಲ್ಲಿ ಸಾಕಷ್ಟು ಇದಾವೆ ಪಾಯಿಂಟ್ಸು. ಅದರಲ್ಲಿ ಸೆಲ್ಫ್ ಅವೇರ್ನೆಸ್ ಅಂತಕ್ಕಂಥದ್ದು ಅದು ಒಂದು ಕೂಡ ಭಾಗನೇ. ಅದು ಯಾವ ಮನುಷ್ಯನಿಗೆ ಸೆಲ್ಫ್ ಅವೇರ್ನೆಸ್ ಜಾಸ್ತಿ ಇರುತ್ತಲ್ಲ, ಅಂದರೆ ಸ್ವಯಂನ ಗ್ರಹಿಸ್ತಕ್ಕಂಥ ಶಕ್ತಿ, ನನ್ನನ್ನು ಗ್ರಹಿಸ್ಕೊಳ್ಳೋಂಥ ಶಕ್ತಿ ಅನ್ಬೋದು, ಅಥವಾ ನನ್ನನ್ನು ಅರ್ಥ ಮಾಡ್ಕೊಳ್ಳೋಂಥ ಶಕ್ತಿ ಅಂತ ಹೇಳ್ಬೋದು. ಸೊ ಇದಕ್ಕೆ ಸೆಲ್ಫ್ ಅವೇರ್ನೆಸ್ ಅಂತ ಕೇಳ್ತಾರೆ. ಅಂದರೆ ನಾನು ಸದಾ ಜಾಗೃತ, ಈಗ ಮಲಗಿದಾಗಲೂ ಇದ್ದಿರ್ತಕ್ಕಂಥ ಮನುಷ್ಯ ಇದ್ದಾರೆ ನೋಡ್ರಿ, ಯಾವಾಗಲೂ ಜಾಗೃತವಾಗಿರ್ತಾರಪ್ಪ ಈ ಮನುಷ್ಯ ಅಂತ ಹೇಳ್ತಾರೆ. ಅಂದರೆ ಯಾವಾಗಲೂ ತನ್ನನ್ನು ತಾನು ನೋಡ್ಕೊಳ್ತಿರ್ತಾನೋ ಇಂಟರ್ನಲ್ ಆಗಿ, ಅದಕ್ಕೆ ಸೆಲ್ಫ್ ಅವೇರ್ನೆಸ್ ಅಂತ ಕರಿತೀವಿ ಮಾತು. ಸೊ ಪ್ರತಿಯೊಂದು ಸಿಚುವೇಶನಲ್ಲೂ ಮನುಷ್ಯ ಅಬ್ಸರ್ವ್ ಮಾಡ್ಕೊಳ್ತಾ ಇರ್ತಾನೆ. ಎಂಥ ಒತ್ತಡ ಇರ್ಬೋದು, ಆಮೇಲೆ ಕೆಲವು ಸರಿ ಕೋಪ ಇರ್ಬೋದು, ಕೆಲವು ಸರಿ ಅವ್ರ ಕೆಲಸ ಆಗದೆ ಇರ್ಬೋದು. ಅಂಥ ಟೈಮಲ್ಲಿ ಕೂಡ ನಮ್ಮನ್ನು ನಾವು ನೋಡ್ಕೋಬೇಕಮ್ಮ ಮಾತು. ನಮ್ಮನ್ನು ನಾನು ನಿಗ್ರಹಿಸ್ಕೊಳ್ಳೋದೇ ಸೆಲ್ಫ್ ಅವೇರ್ನೆಸ್ ಅಂತ ಕರಿತೀವಿ ಮಾತು. ಇದು ಎರಡು ರೀತಿಯಾಗಿ ಒಂದು ಸೆಲ್ಫ್ ಅವೇರ್ನೆಸ್ ಇರುತ್ತೆ. ಒಂದು ಇಂಟರ್ನಲ್ ಸೆಲ್ಫ್ ಅವೇರ್ನೆಸ್ಸು, ಇನ್ನೊಂದು ಎಕ್ಸ್ಟರ್ನಲ್ ಸೆಲ್ಫ್ ಅವೇರ್ನೆಸ್ ಅಂತ ಹೇಳ್ಬಿಟ್ಟು. ಇಂಟರ್ನಲ್ ಸೆಲ್ಫ್ ಅವೇರ್ನೆಸ್ ಅಂದರೆ ಸದಾ ಜಾಗೃತ ಅವಸ್ಥೆಯಲ್ಲಿರ್ತಕ್ಕಂಥದ್ದು ನಾವು ಅಂತ. ನನ್ನ ಒಳಗಡೆ ಏನೇ ಬಂದಿರೋ ಥಾಟ್ಸು ಅದನ್ನು ನಿಗ್ರಹಿಸ್ಕೊಳ್ತೀನಿ, ಶಕ್ತಿ ಮಾಡ್ಕೊಳ್ತೀನಿ. ಇದು ನನ್ನ ಥಾಟ್ಸ್ ಬೇಡ, ಇದು ನನಗೆ ಅವಶ್ಯಕತೆ ಇಲ್ಲ, ಇದರಿಂದ ನನಗೇನು ಉಪಯೋಗ ಇಲ್ಲ ಅಂತ ಆ ಥಾಟ್ಸ್ನ ಕಂಟ್ರೋಲ್ ಮಾಡ್ಕೊಳ್ಳೋದು ಭಾಳ ಇಂಪಾರ್ಟೆಂಟ್. ಯಾವಾಗ ಥಾಟ್ಸ್ನ ನಾವು ಕಂಟ್ರೋಲ್ ಮಾಡೋಕ್ಕಾಗದೇ ಇದ್ದರೆ ಇದು ನಮ್ಮ ಇನ್ನೊಂದು ದಾರಿ ತೊಗೊಂಡೋಗುತ್ತಮ್ಮ ಮಾತು. ಸೊ ಆ ಕೆಲಸ ಕ್ರಿಯೇಟ್ ಮಾಡೋಕ್ಕೆ ಶುರು ಮಾಡಿಬಿಡುತ್ತೆ, ಅಥವಾ ಮಾಡೋ ಕೆಲಸನ ಬಿಡಿಸ್ಬಿಡುತ್ತೆ. ಇವಾಗ ಈ ಕೆಲಸ ಏನು ಬೇಡ, ಇನ್ನೊಂದು ಮಾಡೋ ನಡಿ ಅಂತ ಆ ಥಾಟ್ ಓವರ್ಲ್ಯಾಪ್ ಮಾಡಿಬಿಡುತ್ತೆ ನಮ್ಮನ್ನು. ಸೊ ಅಲ್ಲಿ ಸ್ವಲ್ಪ ಜಾಗೃತ ಅವಸ್ಥೆಯಲ್ಲಿರ್ಬೇಕು, ಸೆಲ್ಫ್ ಅವೇರ್ನೆಸ್ ಜಾಸ್ತಿ ಇರಬೇಕಂತ ಕರಿತೀವಿ. ಸೊ ಎಕ್ಸ್ಟರ್ನಲ್ ಸೆಲ್ಫ್ ಅವೇರ್ನೆಸ್ ಎಕ್ಸ್ಟರ್ನಲ್ ಅಂದರೆ ಏನಪ್ಪ ಅಂದರೆ, ಹೊರಗಡೆ ಯಾವುದೇ ಒಂದು ಸಿಚುಯೇಷನ್ಸ್ ಇರ್ಬೋದು, ಟೈಮ್ ಇರ್ಬೋದು, ಅಥವಾ ಅವರು ಸರೌಂಡಿಂಗ್ಸ್ ಹೆಂಗಿದೆ ಅನ್ನೋದು, ಇದು ಭಾಳ ಕೌಂಟ್ ಆಗುತ್ತೆ. ಈಗ ನಾನು ಎದುರಿಗೆ ಬಂದಿರತಕ್ಕಂಥ ಮನುಷ್ಯ ಏನು ಮಾತಾಡ್ತಾ ಇದ್ದಾನೆ, ನಾನು ಯಾವ ರೀತಿ ಉತ್ತರ ಕೊಡಬೇಕು ಅವ್ರಿಗೆ ಅನ್ನೋದನ್ನು ಅವೇರ್ನೆಸ್ ಆಗಿರ್ಬೇಕು ಮಾತು. ಸೊ ಯಾವಾಗ ನನಗೆ ಅವೇರ್ನೆಸ್ ಇರಲ್ಲ ನೋಡಿ, ನಾನು ಏನಾರು ಆ ಮನುಷ್ಯ ಏನು ಮಾತಾಡ್ತಾನೆ, ಇದು ಉತ್ತರ ನಾನು ಸರಿಯಾಗಿ ಕೊಡಲ್ಲ, ಅಥವಾ ಇದು ನನಗೆ ಬೇಕಾ, ಆ ಮನುಷ್ಯ ಹೇಳ್ತಾರೆ ನನಗೆ ಅರ್ಥ ಆಗ್ತಿಲ್ಲ, ಅಥವಾ ಏನಾದರೂ ನಾನು ಕರೆಕ್ಟಾಗಿ ಜಡ್ಜ್ ಮಾಡಿಕೊಂಡು ಅವೇರ್ನೆಸ್ ತಂದ್ಕೊಂಡ್ಬಿಟ್ಟು ಅವ್ರ ಹತ್ರ ಮಾತಾಡಿದ್ರೆ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಕೊಡ್ಬೋದು ನಾನು. ಇಲ್ಲಾಂದರೆ ಆ ಸಿಚುವೇಶನ್ಗೆ ತಕ್ಕಾಗಿ ರಿವರ್ಸ್ ಆಗಿ ಮಾತಾಡೋಕ್ಕೆ ಶುರು ಮಾಡ್ಬಿಡ್ತೀವಿ ನಾವು. ಆ ಮನುಷ್ಯ ಬಂದಿರ್ತಕ್ಕಂಥವ್ರಿಗೆ ಬೇಜಾರಾಗ್ಬೋದು, ಅಥವಾ ನನಗೆ ಬೇಜಾರು ಅನಿಸ್ತಿರ್ಬೋದು, ಅಥವಾ ಮುಂದೆ ಆಗ್ತಕ್ಕಂಥ ಕೆಲಸಗಳು ತೊಂದರೆ ಆಗ್ತಾ ಹೋಗ್ತದೆ ನಮ್ಮ ಮಾತಿದೆ. ಇದು ಭಾಳ ಇಂಪಾರ್ಟೆಂಟ್ ರೋಲ್ ಮಾಡುತ್ತೆ ಎಕ್ಸ್ಟರ್ನಲ್ ಅವೇರ್ನೆಸ್ಸಸ್ ಅನ್ನೋದು. ಸೊ ಇಂಟರ್ನಲ್ ಎಷ್ಟು ಮುಖ್ಯನೋ ಎಕ್ಸ್ಟರ್ನಲ್ ಅವೇರ್ನೆಸ್ ಕೂಡ ಅಷ್ಟೇ ಭಾಳ ಮುಖ್ಯ ಮಾತು. ಸೊ ಇದರಿಂದ ನಮ್ಮ ಕೆರಿಯರ್ಗೂ ತೊಂದರೆ ಮಾಡ್ಕೊಳ್ತೀವಿ ನಾವು. ಹಾಗಾಗಿಬಿಟ್ಟು ಯಾವಾಗಲೂ ಅವೇರ್ನೆಸ್ ಇರ್ತಬೇಕಪ್ಪ ಅಂದರೆ ನಾವು ರೆಗ್ಯುಲರಾಗಿ ಅಟ್ಲೀಸ್ಟ್ ಸ್ವಲ್ಪ ಮೆಡಿಟೇಷನ್ ಮಾಡೋದು ಕಲಿಬೇಕು. ಯಾವಾಗ ನಾವು ಮೆಡಿಟೇಷನ್ ಮಾಡ್ತೀವಿ ಅವಾಗ ಎಮೋಷನ್ಸ್ನ ನಾವು ಕಂಟ್ರೋಲ್ ಮಾಡೋಕ್ಕೆ ಸಾಧ್ಯ ಆಗುತ್ತಮ್ಮ ಮಾತು. ಸೆನ್ಸಿಟಿವ್ ಕ್ರಿಟಿಸಿಸಮ್ ಅಂತ ಕರಿತೀವಲ್ಲ, ಅದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಕೋಬೇಕು ನಾವೆಲ್ಲ. ಸೊ ಪ್ರಾಕ್ಟೀಸ್ ಡೈಲಿ ಮೈಂಡ್ಫುಲ್ ಮೆಡಿಟೇಷನ್ ಅಂತ ಹೇಳ್ತಾರೆ ನಮ್ಮದು, ಎಸ್ಪೆಷಲಿ ಈ ಸೆಲ್ಫ್ ಅವೇರ್ನೆಸ್ ಬಗ್ಗೆ. ಆಮೇಲೆ ಡೈರಿ ಬರೀತಕ್ಕಂಥ ಪದ್ಧತಿ ನಾವು ಚೇಂಜ್ ಇಟ್ಕೋಬೇಕು. ಯಾವ ಮನುಷ್ಯ ಡೈಲಿ ರೆಗ್ಯುಲರಾಗಿ ಬರೀತಾನಲ್ಲ, ಆ ಮನುಷ್ಯನಿಗೆ ಅವೇರ್ನೆಸ್ ಇರುತ್ತೆ. ಇನ್ನೊಂದು ಗಂಟೆಗೆ ಏನು ಮಾಡಬೇಕು, ಮಧ್ಯಾಹ್ನಕ್ಕೆ ಏನು ಮಾಡಬೇಕು, ರಾತ್ರಿಗೆ ಏನು ಮಾಡಬೇಕು, ನಾಳೆಗೆ ಏನು ಮಾಡ್ಕೋಬೇಕು ನಾನು ಅಂತ ಹೇಳ್ಬಿಟ್ಟು ಮೈಂಡ್ ತನ್ನಿಂದ ತಾನೇ ಕೆಲಸಗಳು ತಂದು ಕೊಡ್ತಾ ಇರುತ್ತೆ ಮೈಂಡ್ಗೆ. ಇದಾದ್ಮೇಲೆ ಇದು ಅಂತ ಹೇಳ್ಬಿಟ್ಟು ಇದು ಭಾಳ ಅತ್ಯವಶ್ಯ. ಜರ್ನಲ್ ಅಂತ ಏನು ಕೇಳ್ತೀವಿ, ಅಥವಾ ಡೈಲಿ ರೊಟೀನ್ ಬರ್ಕೊಳ್ತಕ್ಕಂಥದ್ದು, ಯಾವ ಕೆಲಸ ಏನು ಮಾಡ್ಕೋಬೇಕಂತ, ಇಲ್ಲ ರೀಕಾಲ್ ಮಾಡ್ಕೊಳ್ಳೋದು. ಗಂಟೆಗೆ ಒಂದು ಸಾರಿ ನಮ್ಮ ಓಂ ಶಾಂತಿಯಲ್ಲಿ ಹೇಳ್ತಾರೆ, ಗಂಟೆಗೆ ಒಂದು ಸಾರಿ 2 ನಿಮಿಷದಿಂದ 3 ನಿಮಿಷದವರೆಗೆ ಮೌನವಾಗಿರ್ಬೇಕಂತೆ. ಗಂಟೆಗೆ ಒಂದು ಸಾರಿ ಅಟ್ಲೀಸ್ಟ್ ನಮಗೆ 30 ಸೆಕೆಂಡ್ಸ್ ಅಥವಾ 1 ನಿಮಿಷ ಮಿನಿಮಮ್ ಆದರೂ ಮಾಡಿದರೆ ಜಾಸ್ತಿ ಅವೇರ್ನೆಸ್ ಈ ಕಡೆ ವಾಲ್ತೀವಿ ನಾವಲ್ಲ. ಅವೇರ್ನೆಸ್ ಬರಬೇಕಂದ್ರೆ ಮೌನನೇ ಭಾಳ ಇಂಪಾರ್ಟೆಂಟು. ಸೊ ಯಾವ ಮನುಷ್ಯ ಮೌನವಾಗಿರ್ತಾನೆ, ಧ್ಯಾನ ಮಾಡ್ತಾನೆ, ಆ ಮನುಷ್ಯ ಅವೇರ್ನೆಸ್ ಜಾಸ್ತಿ ಇರುತ್ತೆ, ಜಾಸ್ತಿ ಮಾತಾಡಲ್ಲ ಕೆಲವರು ಅಲ್ವಾ. ಇದೆಲ್ಲ ಭಾಳ ಇಂಪಾರ್ಟೆಂಟು. ಸೊ ಇದನ್ನು ನಾವು ತಂದುಕೊಂಡ್ರೆ ಖಂಡಿತ ಇದರಿಂದ ಬೆನಿಫಿಟ್ ನಾವು ಪಡ್ಕೋಬೋದು ಮಾತು. ಸೊ ಹಾಗಾಗಿಬಿಟ್ಟು ಲೈಫ್ ಸ್ಕಿಲ್ಲಲ್ಲಿ ಅವೇರ್ನೆಸ್ ಅಂತಕ್ಕಂಥದ್ದು ಒಂದು ಭಾಗ. ಸೊ ಇದನ್ನು ನೀವು ಮಾಡಲಿಕ್ಕೆ ಇಂಟ್ರೆಸ್ಟಿಂಗ್ ಆಗಿದ್ದರೆ ಇವತ್ತಿಂದನೇ ಸ್ಟಾರ್ಟ್ ಮಾಡಿ. ಅಟ್ಲೀಸ್ಟ್ ನೀವು ಜಾಗೃತ ಅವಸ್ಥೆಯಲ್ಲಿ ಟ್ರೈ ಮಾಡಿ. ಯಾರಾದ್ರು ಬಂದು ಮಾತಾಡಿದಾಗ ನೀವು ಅವ್ರು ಏನು ಕೇಳ್ತಾರೆ, ಏನು ಅದು ಅಷ್ಟು ಅವೇರ್ನೆಸ್ ಇದ್ರೆ ಸಾಕು ಅಟ್ಲೀಸ್ಟ್. ಅವಾಗ ಏನಾಗುತ್ತೆ, ನನಗೇನು ಬೇಕಾದ್ರೆ ನಾನು ಮಾತಾಡ್ಕೊಳ್ತೀನಿ, ಇಲ್ಲ ಅವ್ರು ಏನು ಮಾತಾಡ್ತಾರೆ ಅದನ್ನು ನನಗೇನು ಉಪಯೋಗ ಇದೆ ಅದನ್ನು ತೊಗೊಳ್ತೀನಿ. ಇಲ್ಲೋ ಆ ಸಮಯ ಸಂದರ್ಭನ ಮುಂದೆ ಕರ್ಕೊಂಡ್ಬಿಟ್ಟು ಮತ್ತೆ ನೋಡೋಣ ಬಿಡು ಅಂತ ಕೈ ಮುಗಿದು ಅವ್ರಿಗೆ ಹೇಳ್ಬೋದು, ಈಗ ನನಗೆಲ್ಲ ಸ್ವಲ್ಪ ಬ್ಯುಸಿ ಇದ್ದೀನಿ ಆಮೇಲೆ ಮಾತಾಡೋಣ ಅಂತ ಹೇಳ್ಬಿಟ್ಟು. ಅದು ಒಂಥರ ಇದನ್ನು ಅವೇರ್ನೆಸ್ ಅನ್ನೋ ಮಾತಾಡೋದು.
ಸೊ ಇದು ಭಾಳ ಇಂಪಾರ್ಟೆಂಟು. ಸೊ ಲೈಫ್ ಸ್ಕಿಲ್ಲಲ್ಲಿ ಅವೇರ್ನೆಸ್ ಬಗ್ಗೆ ಸೆಲ್ಫ್ ಅವೇರ್ನೆಸ್ಸು, ಇಂಟರ್ನಲ್ ಅವೇರ್ನೆಸ್ಸು, ಎಕ್ಸ್ಟರ್ನಲ್ ಅವೇರ್ನೆಸ್ಸು ಇದ್ರ ಬಗ್ಗೆ ಸ್ವಲ್ಪ ಗಮನ ಕೊಟ್ಕೊಳ್ಳಿ. ಇದನ್ನು ಇಂಪ್ರೂವ್ಮೆಂಟ್ ಮಾಡಿಕೊಂಡ್ರೆ ಖಂಡಿತವಾಗಿ ನಮ್ಮ ಲೈಫಿಗೆ ತುಂಬ ಯೂಸ್ಫುಲ್ ಆಗುತ್ತೆ. ಥ್ಯಾಂಕ್ ಯು. ಓಂ ಶಾಂತಿ.